ಒಂದು ದಿನ ತುಳಸೀದಾಸರಿಗೆ ಪುರಿ ಜಗನ್ನಾಥನಲ್ಲಿ ರಾಮನ ದರ್ಶನವಾಗುತ್ತದೆ ಎಂಬ ಸುದ್ದಿ ಯಾರಿಂದಲೂ ತಿಳಿದು ಬಂದಿತು. ರಾಮನ ದರ್ಶನ ಮಾಡುವ ಸಲುವಾಗಿ ರಾಮನ ಭಕ್ತರಾಗಿದ್ದ ತುಳಸೀದಾಸರು ಯಾತ್ರಿಕರ ಜೊತೆ ಪಾದಯಾತ್ರೆ ಮಾಡುತ್ತಲೇ ಪುರಿ ಕ್ಷೇತ್ರಕ್ಕೆ ರಾಮನ ದರ್ಶನ ಮಾಡಲು ಹೊರಟರು. ಕಷ್ಟಪಟ್ಟು ನಡೆದು ಬಹಳ ದಿನಗಳ ಮೇಲೆ ಪುರಿ ಕ್ಷೇತ್ರವನ್ನು ತಲುಪಿದರು. ಅವರಿಗೆ ಇಷ್ಟದೈವವಾದ ರಾಮನ ದರ್ಶನ ಮಾಡಲು ಕಾತುರದಿಂದ ದೇವಸ್ಥಾನದ ಒಳಗೆ ಬಂದು ಗರ್ಭಗುಡಿಯೊಳಗೆ ನೋಡಿದ ಅವರಿಗೆ ನಿರಾಸೆಯಾಯಿತು. ಇದೇನು ದುಂಡನೆಯ ನಯನವುಳ್ಳ ಮರದ ದೇವರು, ನನ್ನ ರಾಮನಾಗಲು ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ರಾಮನೆಲ್ಲಿ ಇವನೆಲ್ಲಿ ಎಂಬ ಬೇಸರದಿಂದ ಹೊರಬಂದು ಮರದ ಕೆಳಗೆ ಕುಳಿತರು. ಅಷ್ಟೊಂದು ಕಷ್ಟಪಟ್ಟು ಇಷ್ಟು ದೂರ ಬಂದರೂ ನನಗೆ ರಾಮನ ದರ್ಶನವಾಗಲಿಲ್ಲ ಎಂದು ಬೇಸರದಿಂದ ಚಿಂತಿಸುತ್ತಲೇ ಕತ್ತಲಾಯಿತು. ಆ ಹೊತ್ತಿಗೆ ಪುಟ್ಟ ಬಾಲಕನೊಬ್ಬ ಕೈಯಲ್ಲಿ ಕುಡಿಕೆ ತುಂಬ ಪ್ರಸಾದ ಹಿಡಿದು ತಂದು, ಇಲ್ಲಿ ತುಳಸೀದಾಸರು ಎಂದರೆ ಯಾರು ಎಂದು ಅಲ್ಲಿದ್ದವರನ್ನೆಲ್ಲ ಕೇಳುತ್ತಾ ಬಂದನು. ತುಳಸೀದಾಸರು ನಾನೇ ಎಂದರು. ಹಾಗೂ ಯೋಚಿಸಿದರು, ದೇವಸ್ಥಾನದವರೆಗೆ ನಾನು ಬಂದಿರುವ ವಿಚಾರ ಹೇಗೆ ತಿಳಿಯಿತು? ನನ್ನ ಜೊತೆ ಬಂದವರು ಯಾರೋ ಒಳಗೆ ಹೇಳಿರಬೇಕು, ಅದಕ್ಕಾಗಿ ನನಗೆ ಪ್ರಸಾದ ಕಳಿಸಿದ್ದಾರೆ ಎಂದುಕೊಂಡರು. ಮಗು, ನಾನೇ ತುಳಸೀದಾಸ ಎಂದರು. ಮುದ್ದಾದ ಬಾಲಕ, ನಾನು ನಿಮ್ಮನ್ನು ಆಗಿನಿಂದಲೂ ಹುಡುಕುತ್ತಲೇ ಇದ್ದೆ. ಜಗನ್ನಾಥ ದೇವರು ನಿಮಗಾಗಿ ಈ ಕುಡಿಕೆ ತುಂಬ ಪ್ರಸಾದ ಕಳಿಸಿದ್ದಾರೆ ಎಂದನು. ಆದರೆ ದಾಸರು, ನಾನು ಈ ಪ್ರಸಾದವನ್ನು ಸೇವಿಸಲಾರೆ ಎಂದರು. ಆಶ್ಚರ್ಯವಾದ ಬಾಲಕ, ಇಡೀ ಜಗತ್ತೇ ಜಗನ್ನಾಥನ ಪ್ರಸಾದಕ್ಕಾಗಿ ಕೈ ಚಾಚುತ್ತಾರೆ, ಆದರೆ ನೀವೇಕೆ ಪ್ರಸಾದ ವಾಪಸ್ಸು ತೆಗೆದುಕೊಂಡು ಹೋಗಲು ಹೇಳುವಿರಿ ಎಂದು ಕೇಳಿದಾಗ, ನನ್ನ ಇಷ್ಟದೈವ ರಾಮನ ಪೂಜೆ ಮಾಡಿ ಅವನಿಗೆ ಅರ್ಪಿಸದೆ ಏನನ್ನೂ ಸೇವಿಸುವುದಿಲ್ಲ. ಅಲ್ಲದೆ ನಿನ್ನ ಜಗನ್ನಾಥನ ಪ್ರಸಾದವನ್ನು ನನ್ನ ರಾಮನಿಗೆ ಹೇಗೆ ನೈವೇದ್ಯ ಮಾಡಲಿ? ಆದುದರಿಂದ ಈ ಪ್ರಸಾದವನ್ನು ಇಟ್ಟುಕೊಂಡು ನಾನೇನು ಮಾಡಲಿ ಎಂದರು. ಅದಕ್ಕೆ ಬಾಲಕ, ನಿಮ್ಮ ಇಷ್ಟ ದೇವರೇ ಈ ಪ್ರಸಾದವನ್ನು ಕಳಿಸಿರುವುದು ಎಂದನು. ಅದು ಹೇಗೆ ಸಾಧ್ಯ? ಹಸ್ತಪಾದಗಳಿಲ್ಲದ ನಿನ್ನ ಜಗನ್ನಾಥ ನನ್ನ ರಾಮನಾಗಲು ಹೇಗೆ ಸಾಧ್ಯ ಎಂದು ತುಳಸೀದಾಸರು ಕೇಳಿದಾಗ ಬಾಲಕ ನಗುತ್ತಾ ನುಡಿದ, ನೀವೇ ನಿಮ್ಮ ರಾಮಚರಿತ ಮಾನಸದಲ್ಲಿ ವರ್ಣಿಸಿದ್ದೀರಲ್ಲ, ಬ್ರಹ್ಮನು ಪಾದಗಳಿಲ್ಲದೆ ನಡೆಯುತ್ತಾನೆ, ಕಿವಿ ಇಲ್ಲದೆ ಕೇಳುತ್ತಾನೆ, ಕೈಗಳಿಲ್ಲದೆ ಕೆಲಸಗಳನ್ನು ಮಾಡುತ್ತಾನೆ, ನಾಲಿಗೆ ಇಲ್ಲದೆ ಎಲ್ಲ ಆಹಾರಗಳ ರುಚಿ ಆಸ್ವಾದಿಸುತ್ತಾನೆ ಮತ್ತು ಮಾತಿಲ್ಲದೆ ಅನೇಕ ವಿಷಯಗಳನ್ನು ಮಾತನಾಡುವ ವಾಗ್ಮಿ ಅಲ್ಲವೇ ಎಂದು ತುಳಸೀದಾಸರನ್ನು ಕೇಳಿದಾಗ ಅವರಿಗೆ ಅರ್ಥವಾಯಿತು. ಕಣ್ಣಂಚಿನಲ್ಲಿ ನೀರು ಬಂದಿತು. ಬಾಲಕನು ನಗುತ್ತಾ, ತುಳಸೀದಾಸರೇ, ನಾನೇ ನಿಮ್ಮ ರಾಮ. ನನ್ನ 4 ದಿಕ್ಕುಗಳಿಗೂ ಹನುಮಂತ ಪಹರೆ ಕಾಯುತ್ತಿದ್ದಾನೆ. ದಿನನಿತ್ಯ ಬೆಳಗ್ಗೆ ವಿಭೀಷಣ ನನ್ನ ದರ್ಶನಕ್ಕೆ ಬರುತ್ತಾನೆ. ನೀವೂ ಸಹ ನಾಳೆ ಬಂದು ನನ್ನ ದರ್ಶನ ಮಾಡಿ ಎಂದು ಹೇಳಿ ಓಡಿ ಕಣ್ಮರೆಯಾದನು. ತುಳಸೀದಾಸರಿಗೆ ಜಗತ್ತಿನ ಪರಿವೇ ಇರಲಿಲ್ಲ. ಅವರ ಇರುವಿಕೆಯನ್ನೇ ಅವರು ಮರೆತಿದ್ದರು. ಹಗುರವಾಗಿ ತೇಲಾಡುತ್ತಿದ್ದರು. ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿಯುತ್ತಿತ್ತು. ಬಾಲಕ ತಂದಿಟ್ಟ ಪ್ರಸಾದವನ್ನು ಭಕ್ತಿಯಿಂದ ಸಂಭ್ರಮದಿಂದ ಸೇವಿಸಿದರು. ಮರುದಿನ ಬೆಳಗ್ಗೆ ಎದ್ದವರೇ ಜಗನ್ನಾಥನ ದರ್ಶನ ಮಾಡಲು ಹೋದರು. ಜಗನ್ನಾಥ, ಬಲರಾಮ, ಸುಭದ್ರೆ ನಿಂತಿರುವ ಜಾಗದಲ್ಲಿ ರಾಮ, ಸೀತೆ, ಲಕ್ಷ್ಮಣ, ಹನುಮಂತ ಇರುವುದನ್ನು ಕಂಡರು. ಯಾವ ಜಾಗದಲ್ಲಿ ತುಳಸೀದಾಸರು ರಾತ್ರಿಯನ್ನು ಕಳೆದಿದ್ದರೋ ಆ ಜಾಗವನ್ನು ಇಂದಿಗೂ ತುಳಸಿಯ ಚೌರ ಎಂದು ಕರೆಯುತ್ತಾರೆ. ಅವರು ಕುಳಿತಿದ್ದ ಪೀಠ ಇರುವ ಜಾಗವನ್ನು ಬಡಸ್ಥಾ ಮಠ ಎಂದು ಪ್ರಸಿದ್ಧವಾಗಿದೆ. ಜಗನ್ನಾಥನು ತುಳಸೀದಾಸರಿಗೆ ರಾಮನಾಗಿ ದರ್ಶನ ಕೊಟ್ಟು ತುಳಸೀದಾಸರನ್ನು ಕೃತಾರ್ಥರನ್ನಾಗಿಸಿದ. ಇಂತಹ ಪುರಿಯ ಜಗನ್ನಾಥ ಜಗತ್ತಿಗೆ ಅಧಿಪತಿಯಾಗಿ ಪುರಿ ಕ್ಷೇತ್ರದಲ್ಲಿ ನೆಲೆಸಿ ಕ್ಷೇತ್ರವನ್ನೇ ವಿಶ್ವವಿಖ್ಯಾತಗೊಳಿಸಿದನು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ.